ಮತ್ತೆ ಅಲ್ಲೇ ಸಾಕ್ಷ್ಯ ಇತ್ತು, ಯಾಕೆ ಪೊಲೀಸರಿಗೆ ಮಾಡಿದ್ರು ಅಂತ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ದಟ್ ಈಸ್ ಆಲ್ಸೋ ಸೆಕೆಂಡ್ರಿ ಎವಿಡೆನ್ಸ್. ಟೆಕ್ನಿಕಲ್ ಎವಿಡೆನ್ಸ್ ಇಸ್ ಆಲ್ಸೋ ಇನ್ಪುಟ್ ಎವಿಡೆನ್ಸ್. ಅದು ಅಲ್ಲಿ ಇದ್ದೇ ಸಾಕ್ಷಿಗಳನ್ನು ಅದನ್ನು ಕರಾಬ್ರೇಟ್ ಮಾಡಲಿಕ್ಕೆ ನಾವು ತಗೊಳ್ಳೋದು. ಅದೇ ಪ್ರೂಫ್ ಅಲ್ಲ, ಪ್ರೂಫ್ ಇದು ಜಾಗದಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಕೂಗಿದವರು ಅಲ್ಲೇ ಇದ್ದಾರೆ, ಕೇಳಿಸ್ಕೊಂಡವ್ರು ಇದ್ದಾರೆ. ಅವ್ರನ್ನ ಯಾಕೆ ಬಿಟ್ರ ನೀವು? ಅದು ಇನ್ವೆಸ್ಟಿಗೇಷನು. ಆ ಇನ್ವೆಸ್ಟಿಗೇಷನಿಂದ ಮುಗಿಯೋವರೆಗೂ ಅವರು ಅಲ್ಲಿಂದ ಕದಲಬಾರ್ದಿತ್ತು. ಬೇಡ, ಒಂದು ಸೆಕ್ಯೂರ್ ಪ್ಲೇಸ್ ತಗೊಂಡು ಹೋಗ್ಬೋದಾಯಿತು. ಅದಾದಮೇಲೆ 1 2 3 4 5 ಎಲಿಮಿನೇಟ್ ಮಾಡಬೇಕಿತ್ತು. ಮಾಡಿ ಆದಮೇಲೆ ಆಮೇಲೆ ಸೆಕೆಂಡ್ರಿ ಕನ್ಫರ್ಮೇಷನ್ಗೆ ನೀವು FSL ತಗೊಳ್ಳಿ. ಆಮೇಲೆ FSL ರಿಪೋರ್ಟು ಕೂಡ ಯಾವಾಗ ಬರಬೇಕು? ವಿತಿನ್ ದ ರೀಸನಬಲ್ ಟೈಮಲ್ಲಿ. ವಾಟ್ ಈಸ್ ದ ರೀಸನಬಲ್ ಟೈಮ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್? ನೋ ಡಿಲೇ. ನೋ ಡಿಲೇ ಅಂದ್ರೇನು? ಎವ್ರಿ ಮಿನಿಟ್ ದೇ ಶುಡ್ ವರ್ಕ್, ಎವ್ರಿ ಸೆಕೆಂಡ್ ದೇ ಶುಡ್ ವರ್ಕ್ ಆ್ಯಸ್ ಇಟ್ ಹ್ಯಾಪನ್. ಅದನ್ನು ನೋಡಬೇಕು. ಆಗ ನೋಡಿದರೆ ಇಟ್ ಈಸ್ ಎ ಗೋ ಸ್ಲೋ ಪ್ರೋಸೆಸ್ ಅಂತ ಹೇಳ್ತೀನಿ ನಾವು. ನಾನು ಇನ್ನು ಹೇಳಲ್ಲ ನಿಮಗೆ ಮಾಡಬೇಡಿ ಅಂತ, ಬಟ್ ಗೋ ಸ್ಲೋ ಅಂತ ಹೇಳ್ತೀನಿ. ಏನು ಹೇಳುತ್ತೆ? ಎನಿ ಲ್ಯಾಪ್ಸ್ ಆಫ್ ಟೈಮ್ ಇನ್ ಎ ಸೆನ್ಸೇಷನಲ್ ಕೇಸಸ್ ಲೈಕ್ ದಿಸ್ ವಿಲ್ ಗಿವ್ಸ್ room for any number of speculations, any number of loose talks and statements, so on. That creates more nuisance than the very case itself. ನಾವು ಹೇಳೋಕ್ಕೂ ಭಾಳ ಒಳ್ಳೆ ಮಾತನ್ನು ನಾಗರಾಜ್ ಅವರು ಒಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿ ಹೇಳಿದರು. ಸರ್ಕಾರದ ಅವರ ಪ್ರಯತ್ನಗಳು ಈ ಒಂದು ತನಿಖೆಯ ಭಾಗವನ್ನು ಸ್ಲೋ ಆಗಬೇಕು ಅಂತಕ್ಕಂಥದ್ದನ್ನು ಅವರ ಅನುಭವದ ಆಧಾರದ ಮೇಲೆ ಹೇಳಿದರು. ನಾವು ಹೇಳ್ತಿರ್ತಕ್ಕಂಥದ್ದು ಏನು ಈ ಘಟನೆಗಳು ನಡೀತಾ ಇದ್ದಾವೆ ಕರ್ನಾಟಕದೊಳಗಡೆ, ಈ ಘಟನೆಗೆ ಏನು ಪ್ರೇರಣೆ ಕೊಡ್ತಕ್ಕಂಥದ್ದು ಒಂದು ಸಂಗತಿ ಏನಂತಂದರೆ, ಈ ಸರ್ಕಾರ ಕಳೆದ 6-7 ತಿಂಗಳಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ಒಂದ್ರ ಮೇಲೆ ಏನು ಸರ್ಕಾರದ ನಿರ್ಧಾರಗಳಿದಾವಲ್ಲ, ಅದು ಈ ಥರ ಘಟನೆಗಳನ್ನ ಮಾಡೋಂಥ, ಈ ಥರ ಕೃತ್ಯಗಳನ್ನ ಮಾಡೋವಂಥವ್ರಿಗೆ ಏನು ಅನಿಸ್ತಾ ಇದೆಯಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದ ಇವತ್ತಿನ ಪ್ರಸ್ತುತ ಇರತಕ್ಕಂಥ ಸರ್ಕಾರ ಡಿಸ್ಪೆನ್ಸೇಷನ್ನು ಅವರು ಎಲ್ಲೋ ನಮ್ಮ ವಿಚಾರಕ್ಕಂತಂದ್ರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ನಮ್ಮ ಬೆನ್ನೆ ನಿಲ್ಬಹುದೇನೋ ಅನ್ನೋ ಭಾವದೊಳಗಡೆ ಅಲ್ಲ. ನಾನು ನೀವಂತಲ್ಲ ಸೀರಿಯಲ್ ಬ್ಲಾಸ್ಟ್ ಆಯ್ತು, ಅದೆಲ್ಲ ಯಾವ ರೀತಿ ಇತ್ತು? ಇದೇ ರೀತಿ ಇತ್ತ ನಿಮ್ಮ ನೀತಿಗಳದು? ತಪ್ಪು ಮಾಹಿತಿ ನಮ್ಮ ದೇವರಾಜ್ ಶರ್ಮಾ ಮಾತಾಡ್ತಾ ಹೇಳಿದ್ರು, DJ-ಹಳ್ಳಿ ಮತ್ತೆ ಇಲ್ಲಿ ನಡೆದಂಥ ಘಟನೆ ಒಳಗಡೆ, KJ-ಹಳ್ಳಿ ನಡೆದಂಥ ಘಟನೆ ಒಳಗಡೆ ಯಾವುದೆಲ್ಲ ಈ ಭಯೋತ್ಪಾದಕ ಚಟುವಟಿಕೆ ಅಂತ ಬಂದ ಸಂದರ್ಭದಲ್ಲಿ ಕರ್ನಾಟಕದ ಒಳಗಡೆ ಇರ್ಬೋದು, ಬೇರೆ ಕೆಳಗಡೆ ಇರ್ಬೋದು, ಕಾಂಗ್ರೆಸ್ಸಿನ ನೀತಿ, ಕಾಂಗ್ರೆಸ್ ಹೇಗೆ ಧಾವಿಸಿ ಬರ್ತದೆ ಅಂತಂತಂದ್ರೆ, ತನಗೆಲ್ಲೋ ತಾನೊಬ್ಬನೇ ಆ ಒಂದು ಸಮುದಾಯವನ್ನು ರಕ್ಷಣೆ ಮಾಡುವಂಥದ್ದು. ನಾವ್ಯಾರೂ ಕೂಡ ಸಮುದಾಯವನ್ನು ಟಾರ್ಗೆಟ್ ಮಾಡಕ್ಕೆ ನಾನು ತಯಾರಿಲ್ಲ, ಮಾಡಲು ಕೂಡ ಇರ್ತಿಲ್ಲ, ಮಾಡೋದು ಇಲ್ಲ. ಆದ್ರೆ ಭಯೋತ್ಪಾದಕ ಈ ಪಾಯಿಂಟ್ ಅನ್ನ ನೀವು ಡಿಸ್ಅಗ್ರಿ ಮಾಡಕ್ ಆಗೋದಿಲ್ಲ. ಕಾರಣ KJ-ಹಳ್ಳಿ DJ-ಹಳ್ಳಿ ಆದಂತ ಸಂದರ್ಭದಲ್ಲಿ, ಹುಬ್ಬಳ್ಳಿಯಲ್ಲಿ ಆದಂತ ಸಂದರ್ಭದಲ್ಲಿ ಪೊಲೀಸರ ವ್ಯಾನ್ಗಳಿಗೆ ಬೆಂಕಿ ಇಡ್ತಾರೆ, ಪೊಲೀಸ್ ಸ್ಟೇಷನ್ ನುಗ್ಗುತ್ತಾರೆ. ಅವರಿಗೆ ಬೇಲ್ ಕೊಡಿಸ್ಕೊಂಡು ಬರುವಂತದ್ದೇ ಈಗಿರುವಂತ ಒಬ್ಬ ಸಚಿವರು ಅವ್ರ ಮನೆ ಮನೆಗೆ ದುಡ್ಡನ್ನ ಹೋಗಿ ಕೊಟ್ಟು ಬರ್ತಾರೆ, ಜೀವನ ನಡೆಸ್ಕೊಳ್ಳಿ ಅಂತ ಹೇಳಿ. ನಿಮ್ಮ ಈಗಿರುವಂತ ಸಚಿವರೇ ಮಾಡ್ತಾರೆ. ಆಮೇಲೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಂಗಳೂರಲ್ಲಿ ಆದಾಗ ಅವ್ರ ಅಮಾಯಕರು ನಮ್ಮ ಬ್ರದರ್ಸ್ ಅಂತ ಕರೀತಾರೆ. ಅವ್ರನ್ನೆಲ್ಲ ಬ್ರದರ್ ಅಂದಿದ್ದು ಸಮುದಾಯ ಎಲ್ಲ ಅಂತಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಾಂಗ್ ಇನ್ಫಾರ್ಮೇಶನ್ ಆನ್ ರೆಕಾರ್ಡ್. ಈಗ ಯಾವುದು ಆಫ್ ರೆಕಾರ್ಡ್ ಆಗಕ್ಕೆ ಆಗಲ್ಲ. ಆರೋಪಿಗಳು ಯಾರು ಬ್ರದರ್ಸ್ ಅಂದ್ರೆ ಯಾರು? ಹಿಂದೂಗಳು, ಕ್ರಿಶ್ಚಿಯನ್ಸು ಎಲ್ಲರೂ ಬ್ರದರ್ಸ್. ನಟರಾಜ್ ಗೌಡ್ರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಇಂತಹ ಸ್ಟ್ಯಾಂಡ್ಗಳನ್ನ ಯಾವುದೋ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳೋದ್ರಿಂದ ಅವ್ರು ಹೇಳ್ತಾ ಇರುವಂತ ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನ ತಗೊಳ್ಳಿ, ಅದನ್ನ ಬೇರೆ ರೀತಿಯಲ್ಲಿ ತಗೊಳಕ್ ಹೋಗ್ಬಿಡಿ. ಅದು ಇನ್ಯಾರಿಗೂ ಕುಮ್ಮಕ್ಕ ಕೊಡುತ್ತೆ, ನನ್ನ ಸಪೋರ್ಟಿಗೆ ಇದ್ದಾರೆ. ಹಲವು ಕಡೆಗಳಲ್ಲಿ ಇದರ ವರದಿಗಳು ಅವಾಗವಾಗ ಬಂದಿವೆ. ನಮ್ಮ ಸರ್ಕಾರ ಇದೆ ಬಿಡ್ರಿ, ನಾವೇನೋ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಮಾತನಾಡಿರೋದಿದೆ.
ಈಗ ನಾನು ಮಾತಾಡ್ತೀನಿ. ಇದಕ್ಕೆ ಇನ್ನೊಂದು ಆಡ್ ಆನ್ ಹೇಳ್ತೀನಿ. ಕೇಳ್ತೀನಿ. ಓಪನ್ ಆಗಿ ಈ ರೀತಿಯಾಗೆಲ್ಲ ಮಾಡ್ತಾ ಹೋಗ್ಬಿಟ್ರೆ ಗೌಡ್ರೆ, ಓಪನ್ ಆಗಿ ನಿಮ್ದೇ ಸಚಿವರು ಒಂದಿಷ್ಟು ಹೇಳಿಕೆಗಳನ್ನ ಸಮರ್ಥನೆಯನ್ನು ಅವ್ರಿಗೆ ಕೊಡ್ತಾ ಹೋಗ್ಬಿಟ್ರೆ ಯು ಕಾಂಟ್ ಕಂಟ್ರೋಲ್. ಇಲ್ಲ ಕರೆಕ್ಟ್ ನೋಡಿ, ಭಯೋತ್ಪಾದನೆಗೆ ನಾನು ಅನ್ಕೊಂತೀನಿ ಯಾವ ಬಿಜೆಪಿನೂ ಕೂಡ ಬೆಂಬಲ ಕೊಟ್ಟಿಲ್ಲ. ಗೋಡ್ಸೆನ ಆರಾಧಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಭಯೋತ್ಪಾದಕರಾಗ್ಬಿಡ್ತಾರೆ, ಆಗೋದಿಲ್ಲ. ಇಲ್ಲೇ ಆಗ್ತಾ ಇರ್ತಕ್ಕಂಥದ್ದು ಏನು, ಪ್ರತಿಯೊಂದು ಪ್ರಕರಣಗಳು ಇಂಡಿವಿಜುವಲ್ ಪ್ರಕರಣಗಳು. ಈ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ 6-7 ಬಾಂಬ್ ಬ್ಲಾಸ್ಟ್ಗಳಾಗಿತ್ತು. ಬಿಜೆಪಿ ಸರ್ಕಾರಗಳಿದ್ದಾಗಲೂ ಕೂಡ 2008ರಲ್ಲಿ 10ರಲ್ಲಿ 22ರಲ್ಲಿ 20ರಲ್ಲಿ ಎಲ್ಲಾ ಸಮಯದಲ್ಲೂ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹಾಗಂತ ಹೇಳಿ ನಾವು ಬಿಜೆಪಿ ಇದು ಬಿಜೆಪಿಯಿಂದನೇ ಆಗ್ತಿರೋದು, ಅವ್ರ ಕುಮ್ಮಕ್ಕಿಂದ ಆಗ್ತದೆ ಅಂತ ಹೇಳಿ ಸಾಧ್ಯ ಆಗೋದಿಲ್ಲ. ಅದು ಕೇಳಿ ನಾವು ಒಂದ್ ನಿಮಿಷ ಬಿಜೆಪಿ ಸರ್ಕಾರ ಇದ್ದಾಗಲೇ ಆಗಿದ್ದು ಬಿಡಿ. ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇದೆ, ಅವೆಲ್ಲ ಆರೋಪಿಗಳಿದ್ದಾರೆ. ಯಾರ್ಯಾರು ಆರೋಪಿಗಳಿಲ್ವೋ ಅವ್ರು ಮಾತ್ರ. One second. ನಟರಾಜ್ ಗೌಡ್ರೆ, with example I can say, okay. ಡಿಜೆಹಳ್ಳಿ ಕೆಜೆಹಳ್ಳಿ ಮೊದಲನೇ ಆರೋಪಿ ಯಾರು? ನನಗೆ ಗೊತ್ತಿಲ್ಲ ಯಾರು ಆರೋಪಿ ಇದಾರಲ್ಲ, ಈಗ ಅವರು ನಿಮ್ಮ ಪಕ್ಷದಲ್ಲಿ ಚೇರ್ಮನ್ಶಿಪ್ ಅನ್ನ ಅವ್ರಿಗೆ ಕೊಟ್ಟಿದ್ದೀರಾ. A1 ಆರೋಪಿ ಡಿಜೆಹಳ್ಳಿ ಕೆಜೆಹಳ್ಳಿ. ಇನ್ನೂ ಅದು ಕೇಸು ಮುಗುದಿಲ್ಲ, ಇನ್ನೂ ಮುಗುದಿಲ್ಲ. ಅಲ್ಲೇ ಅಮಾಯಕರು ಅಂತ ನೀವು ಕೊಟ್ಟಂತ ಸ್ಟೇಟ್ಮೆಂಟ್, ಅವ್ರನ್ನ ಚೇರ್ಮನ್ ಮಾಡ್ತೀರಾ. ಪಾದರಾಯನಪುರದಲ್ಲಿ ಆಗಿರುವಂತಹ ಗಲಾಟೆಗೆ ಒಂದು ಅಟೆಂಪ್ಟ್ ಟು ಮರ್ಡರ್, ಅವರು ಈಗ ಒಂದು ನಿಗಮದ ಅಧ್ಯಕ್ಷರು, ಅವರನ್ನು ಚೇರ್ಮನ್ ಮಾಡಿದ್ದೀರಾ ನೀವು ಆ ಸಮುದಾಯಕ್ಕೆ. ಏನು ಹೇಳಬೇಕು ನಟರಾಜ್ ಗೌಡ್ರೆ? ಅಮಾಯಕರು ಅಂತ ಕರಿತೀರಾ, ಆ ಕೇಸ್ಗಳಲ್ಲಿರುವಂತವ್ರ ತಂದು ಚೇರ್ಮನ್ ಮಾಡ್ತೀರಾ, ಅವ್ರಿಗೊಂದು ಹುದ್ದೆಗಳನ್ನ ಕೊಡ್ತೀರಾ. ಇದು ಏನ್ ಬಿಂಬಿಸುತ್ತೆ ಸಮಾಜದ ಮೇಲೆ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಹೇಳಿದ್ ಕರೆಕ್ಟ್ ಅಲ್ಲ, ನೀವು ಮಾಡಿದ್ ಕರೆಕ್ಟ್ ಹೇಳಿ ನನಗೆ. ಕೇಳಿ, ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ನೀವೇನು ಹೇಳಿದ್ರಲ್ಲ, ನೀವು ಆರೋಪಿ ಆಗಿದ್ರು ಅಂತ, ಅವ್ರ ಸ್ಥಳದಲ್ಲೂ ಇರ್ಲಿಲ್ಲ, ಅವ್ರಿಗೂ ಅದು ಸಂಬಂಧ ಇಲ್ಲ. ಆರೋಪಿ ಇದಾರೋ ಇಲ್ಲೋ, ತನಿಖೆ ನಡೀತಾ ಇದೆಯೋ ಇಲ್ಲೋ, ಕೋರ್ಟಲ್ ಕೇಸ್ ಇದೆಯೋ ಇಲ್ಲೋ, ಕನ್ವಿಕ್ಷನ್ ಆಗ್ಲಿ, ಕನ್ವಿಕ್ಷನ್ ಆದ್ಮೇಲೆ ಎಲ್ಲ ಆದರೆ ಕೇಳಿ, ವಿಡಿಯೋ ಅವ್ರನ್ನ ನೀವು ಆರೋಪಿ ಬಿಜೆಪಿಯ 25 ಶಾಸಕರ ಮೇಲೆ ಕೇಸಿದಾವೆ, ಬಿಜೆಪಿಯ ಸಂಸದರ ಮೇಲೆ ಕೇಸ್ಗಳಿದ್ದಾವೆ. ಅಲ್ಲ ನಾಚಿಕೆ ಮನ ನಿಮ್ಗೆ